ಯಾಕೆ ಅಂತ ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ, ಮುಸಲ್ಮಾನರ ಕಾನೂನನ್ನ ಮುಟ್ಲಿಲ್ಲ. ಹಿಂದೂ ಲಾ ಏನಿತ್ತು, ಓಲ್ಡ್ ಹಿಂದೂ ಲಾ, ಅದಕ್ಕೊಂದಕ್ಕೆ ಮಾತ್ರ ಕತ್ರಿ ಹಾಕಲ್ಪಡುತ್ತೆ. ಸಿ ಪ್ಲೇಡಿಂಗ್ಸ್ ನೋ ಶಶಿಕುಮಾರ್, ದಟ್ ಇಸ್ ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಾಣ ಬಿಡೋದ್ ಬೇಡ. ದೇರ್ ವಾಸ್ ಎ ಇಮೇಜ್, ವಾಟ್ ಇಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಅಂತ. ಅಲ್ಲೆಲ್ಲೋ ಎಲೆ ಹಾಕ್ತಾ ಇರೋದು, ಇನ್ನೇನೋ ಕಂಬ ಕಟ್ತಿರೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ, ಗೊತ್ತಾಯ್ತಲ್ಲ. ಅಂಡ್ ದಿ ರೋಲ್ ಆಫ್ ಎ ಸಿಸ್ಟರ್ ಇನ್ ಹಿಸ್ ಬ್ರದರ್ಸ್ ಮ್ಯಾರೇಜ್ ಅಂತ ಸೆಲ್ಫಿಗೆ ಪೋಸ್ಟ್ ವಿತ್ ಆಲ್ ಸಿಂಗಾರ. ಇದು ಹಾರ್ಡ್ ರಿಯಾಲಿಟಿ, ಯು ಕಾಂಟ್ ಹೆಲ್ಪ್ ಇಟ್. ನೋ ಪೇಮೆಂಟ್ ಈಸ್ ಮೇಡ್, ಮದ್ವೆನ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರೋದು, ಆ ಸಂದರ್ಭದಲ್ಲಿ ಒಂದು ಸೊಂಟಕ್ಕಾಗುವಷ್ಟು ಜಾಬ್ ಹಾಕೊಟ್ಟಿರೋದು, 2.5 kg ಆಯ್ತಲ್ಲ. ಅದಕ್ಕೆ ಕೇಳ್ತಾರೆ ಲೈಟರ್ ವೇನ್, ಮದ್ವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕಿರ್ತಾರೆ, ಆಮೇಲೆ ದಪ್ಪಗಾಗ್ಬಿಡ್ತಾರಲ್ಲ ಯಾಕೆ ಅಂತ. ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ, ಡಾಬ್ ಕೊಡ್ಬೇಕು. ಕರೆಕ್ಟ್. ನೀವು ರಿಟರ್ನ್ ಸ್ಟೇಟ್ಮೆಂಟ್ ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಕ್ ಅವಕಾಶ ಕೊಟ್ಟಿತ್ತು, ನೀವು ಆಗ ಅವಕಾಶನ ಉಪಯೋಗ ಮಾಡ್ಕೊಳ್ಳಿಲ್ಲ. ಇಲ್ಲೂ ಅಪೀಲ್ ಪೆಂಡಿಂಗ್ ಇದ್ದಾಗ ಉಪಯೋಗ ಮಾಡ್ಕೊಳ್ಳಿಲ್ಲ. ಈಗಾದ್ರೂ ನೀವು ಕೊಡಿ, ನಿಮ್ಮ ಅರ್ಧ ಶೇರ್ನ ಕೊಟ್ಬಿಡಿ ಅವ್ರಿಗೆ. ಈಗ ಕೊಟ್ಟಿರೋದೇ ಅರ್ಧ ಶೇರ್ ತಾನೆ, ನಿಮ್ಮ ಅರ್ಧ ಶೇರ್ ಹಾಗೆ ಇದೆಯಲ್ಲ, ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಡಿ, ಅವ್ರನ್ನ ಸೇವ್ ಮಾಡಿ, ಅರ್ಥ ದುಡ್ಡು ಇಸ್ಕೊಂಡಿದಿರಲ್ಲ. ಈಗ ಪೂರ್ತಿ ಶೇರ್ ಏನಾದ್ರು ಕೊಟ್ಟಿದ್ದಿದ್ರೆ ಹೋಗ್ಲಿನ್ಬೋದಾಗಿತ್ತು. ಅಕಾರ್ಡಿಂಗ್ ಟು ದಿ ಈವನ್ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್, ನಿಮ್ಮ ಅರ್ಧ ಶೇರ್ ಹಾಗೆ ಇದೆ. ಸೇಲ್ ಇನ್ ಫೇವರ್ ಆಫ್ ದಿ 7th 8th ಡಿಫೆಂಡೆಂಟ್ ಈಸ್ ಓನ್ಲಿ ಹಿಟ್ ಬೈ ಹಾಫ್, ನಾಟ್ ಫುಲ್. ಅಲ್ಲ, ಆ ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಟ್ಟು ಸೆಟಲ್ ಮಾಡಿ, ಅವ್ರಿಗೂ ಕೊಟ್ಟು ಸೆಟಲ್ ಮಾಡಿ. ನಾವು ಅವತ್ತೇ ಅದಕ್ಕೆ ಹೇಳಿದ್ದು ಕೊಡಿ ಅಂತ, ನೀವು ಕೊಡಲ್ಲ ಅಂದ್ರಿ. ಎಲ್ಲಾನು ತೆಗೆದು ನಾನು 7th ಡಿಫೆಂಡೆಂಟ್ ಗಿಫ್ಟ್ ಮಾಡಿದ್ರೆ ನಾನೇನಿಲ್ಲ ಅಂತ ಕೈ ತಾರಮಯ್ಯ ಮಾಡಿದ್ರೆ ಅನುಭವಿಸಕ್ಕಾಗಲ್ಲ. ಇಲ್ಲದೆ ಹೋದ್ರೆ ಒಂದ್ ಕೆಲಸ ಮಾಡಿ, ಎಂಟೈರ್ ಯಲಹಂಕ ಪ್ರಾಪರ್ಟಿ ಅವ್ರಿಗೆ ಕೊಡಿ, ನೀವು 7 ಡಿಫೆಂಡೆಂಟ್ ಜೊತೆ ಚೆನ್ನಾಗಿರಿ. ಈ ಇದ್ರಲ್ಲಿ ಬಂದಿರೋ ದುಡ್ಡು ಒಳಗಡೆಗೆ ತಗೊಂಡಿದ್ದೀರಿ. ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡೋಣ. Return statement is return statement on record without there being any plausible proof placed on record. If you want, you file a suit against that. Nothing prevented. Ido nodi, Supreme Court has also negated such a contention in a partition suit filed by the daughter. If you have settled something, payment is made. Payment is made. ಮದ್ವೆನ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರೋದು, ಆ ಸಂದರ್ಭದಲ್ಲಿ ಒಂದು ಸೊಂಟಕ್ಕಾಗುವಷ್ಟು ಜಾಬ್ ಹಾಕೊಟ್ಟಿರೋದು, 2.5 kg ಆಯ್ತಲ್ಲ. ಅದಕ್ಕೆ ಕೇಳ್ತಾರೆ ಲೈಟರ್ ವೇನ್, ಮದ್ವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕಿರ್ತಾರೆ, ಆಮೇಲೆ ದಪ್ಪಗಾಗ್ಬಿಡ್ತಾರಲ್ಲ ಯಾಕೆ ಅಂತ. ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ, ಡಾಬ್ ಕೊಡ್ಬೇಕು. See, unfortunately, legislature did not foresee all these aspects of the matter when they amended section 6. ಅಲ್ಲಿ ಒಂದು ಭಾಗ ಬರೆದ್ರು, ಏನಾದ್ರು ಫ್ಯಾಮಿಲಿ ಡೆಟ್ಸ್ ಇದ್ರೆ ಅದರಲ್ಲಿ ಈಕ್ವಲ್ ಆಗಿ ತೆಗೆದುಕೋಬೇಕು ಅಂತ. ಅಷ್ಟು ಬಿಟ್ಬಿಟ್ರೆ ನೆನಿಲ್ಲ. ದೇರ್ ವಾಸ್ ಎ ಇಮೇಜ್, ವಾಟ್ ಇಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಅಂತ. ಅಲ್ಲೆಲ್ಲೋ ಎಲೆ ಹಾಕ್ತಾ ಇರೋದು, ಇನ್ನೇನೋ ಕಂಬ ಕಟ್ತಿರೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ, ಗೊತ್ತಾಯ್ತಲ್ಲ. ಅಂಡ್ ದಿ ರೋಲ್ ಆಫ್ ಎ ಸಿಸ್ಟರ್ ಇನ್ ಹಿಸ್ ಬ್ರದರ್ಸ್ ಮ್ಯಾರೇಜ್ ಅಂತ ಸೆಲ್ಫಿಗೆ ಪೋಸ್ಟ್ ವಿತ್ ಆಲ್ ಸಿಂಗಾರ. ಇದು ಹಾರ್ಡ್ ರಿಯಾಲಿಟಿ, ಯು ಕಾಂಟ್ ಹೆಲ್ಪ್ ಇಟ್. ನೋ ಸಿ ದಿ ಪಾಯಿಂಟ್ ಈಸ್ contribution, if any, the marriage expenses, etc., 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 that has been made. Maybe if you have proof, will be a discussion for to be looked into in 20 Rule 12 in a final decree proceedings. Stay. ಆಯ್ತಲ್ಲ, ಬಂದೆ 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 ಬಂದೆ. ಕರೆಕ್ಟ್ ಕರೆಕ್ಟ್. ಯಾಕೆ 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 ಹಂಗಾಯ್ತು ಅಂದ್ರೆ ಕೃಷ್ಣಮೂರ್ತಿಗಳೇ, ನಮ್ದು 89ನೇ ಇಸ್ವಿ ಅಮೆಂಡ್ಮೆಂಟ್ ಬಂತಲ್ಲ,
ಅದಾದ್ಮೇಲೆ ಆಂಧ್ರದಲ್ಲೂ ಸಿಮಿಲರ್ ಅಮೆಂಡ್ಮೆಂಟ್ ಬಂತು. ತಮಿಳ್ನಾಡಿನಲ್ಲಿ ಬಹಳ ಬೇಗ ಎಚ್ಚರ ಮಾಡ್ಕೊಂಡ್ಬಿಟ್ರು ಜನ. ಎಲ್ಲ ಆಂಟಿಡೇಟೆಡ್ ಡಾಕ್ಯುಮೆಂಟ್ಸ್ ಮಾಡಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದ್ದೀನಿ, ನಾನು ಶೇರ್ ಬಿಟ್ಕೊಟ್ಬಿಟ್ಟಿದ್ದೀನಿ, ನಾನು ಶೇರ್ ಬಿಟ್ಕೊಟ್ಬಿಟ್ಟಿದ್ದೀನಿ ಅಂತ ಸೀರೀಸ್ ಆಫ್ ಡಾಕ್ಯುಮೆಂಟ್ಸ್ were there. So they tried to preempt the amendment by doing all these things. Therefore, very wisely, the legislature has used the word. It should have attained the finality either by a final decree or by a registered document ಅಂತ. ಸೊ ಇದೆಲ್ಲ ಹಳೇದೆಲ್ಲ ನಾನು ಏನು ಬರಕ್ ಆಗ್ಲಿಲ್ಲ ಅಂತ ಅದಿದೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಸರಿಪಡಿಸ್ಬೇಕು ಅಂತಾದ್ರೆ, ನಿಮ್ಮ ಸೇಲ್ನ ಸರಿಪಡಿಸ್ಬೇಕಾದ್ರೆ ಅವ್ರ ಮಗಳ ಜೊತೆ ಮಾತಾಡ್ಕೊಳ್ಳಿ. ಈಗ ಟೆಂಪರ್ಮೆಂಟ್ ಏನಿದೆ, ಈಗ ಅವ್ರ ಟೆಂಪರ್ಮೆಂಟು ಇಲ್ಲ, ನಾನು ನೆನ್ನೆ RFA ಹಾಕಿದ್ದೀನಿ. ಹಂಗಿದ್ರೆ ಟೆಂಪರ್ಮೆಂಟ್ ಏನ್ ಮಾಡಕ್ ಬರುತ್ತೆ? ಹಾಕೊಳ್ಳಿ RFA-ನ, ನಾವೇನ್ ಬೇಡ ಅಂದಿದೀವ? ಹಿಂಗೆ ನೆನ್ನೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಶಶಿಕುಮಾರ್ ಅವರು ಆಯ್ತು, ಇವತ್ತೇ ಹಾಕಿದ್ದಾರೆ RFA FR ನಂಬರ್. 3 ಕೋರ್ಟ್ ಆಚೆಗೆ ತೀರ್ಮಾನ ಆಗುತ್ತೆ, ನಾನೇನ್ ಮಾಡಕ್ಕಲ್ಲ. ಐ ಆಮ್ ನಾಟ್ 22 ರೋಸ್ಟರ್. ಐ ಆಮ್ ನಾಟ್ 22. ಇನ್ನೂ ಒಂದ್ಸತಿ ಓದೋಣ 15 ಹೇಳಿ. ನೀವು ಮಾಡ್ಕೊಟ್ಟಾಗ ನೀವೇನಾರು ಹೇಳಿದ್ರ ಈ ಅಂದ್ರಳ್ಳಿ ಪ್ರಾಪರ್ಟಿ ಕೊಡ್ತಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಇನ್ನೇನು ಇಲ್ಲ ಅಂತ? ನಿಮ್ ಕಂಟೆನ್ಷನ್ ಯು ಕೆನ್ ನಾಟ್ ಇಂಪ್ರೂವ್ ಅಪಾನ್ ವಾಟ್ ವಿ ಆರ್ ನಾಟ್. ಅದಕ್ಕೆ ಅವ್ರನ್ನ ಕೇಳ್ತಾನೆ, ಇದೆಲ್ಲ ಅಟ್ ಅನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಬಂದಿರತಕ್ಕಂತ ಡಾಕ್ಯುಮೆಂಟ್ಸ್. ಆವಾಗ ಅವ್ರು ಹೇಳಿದ್ರ ಅಂತ ಇಲ್ದಾದ್ಮೇಲೆ ಅದನ್ನ ತಗೊಂಡೇನ್ ಮಾಡೋದ್ ನಾನು? ಅಲ್ಲಪ್ಪ, ಡಿನೇ ಯಾಕೆ ಮಾಡ್ಬೇಕ್ರಿ? ಇಟ್ಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್. See, if it is something related to the suit property, I should deny. See, pleadings, no, Shashikumar, let us, ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಾಣ ಬಿಡೋದ್ ಬೇಡ. ಇಲ್ಲಿ ನೋಡಿ, ಪ್ಲೈಂಟ್ ಇದೆ, ಪ್ಲೈಂಟ್ ಅವರ್ಮೆಂಟ್ಸ್ ಇದೆ, ನೀವು ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡಿದ್ದೀರಿ. ಪ್ಲೈಂಟಿನ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದಂತ ವಿಚಾರಕ್ಕೆ ನಾನೇನು ತಿರ್ಗಾ ಪುನಃ ಉತ್ತರ ಕೊಡದೆ ರಿಜಾಯಿಂಟ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ. These items are not concerned suit property ಇಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ಗಿರ್ತಕ್ಕಂಥ ಭಾಗ ಇಷ್ಟೇನೆ. ಮೇ ಬಿ ಮೀಡಿಯೇಷನ್ ಸೆಂಟ್ರೋ, ರಾಜಿ ಕೂತಾಗೋ, ನೀವು ಎಸ್ಟಾಪಲ್ಲೋ ಬಾಯ್ ಕಟ್ಟಿಸ್ತೀನಿ, ಅದನ್ನ ಕೊಟ್ಟಿಲ್ವಾ, ಇದೆಲ್ಲ ಬೇರೆ. ನನಗ್ ಗೊತ್ತಿಲ್ಲ, ಅಲ್ಲ ನನಗ್ ಗೊತ್ತಿಲ್ಲ. ಈಗ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ದಿ ಅಂದ್ರಳ್ಳಿ ಪ್ರಾಪರ್ಟಿ. ವಿ ಆರ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ಶಿವನಗರ ಅಂಡ್ ಯಲಹಂಕ. ಅದಕ್ಕಷ್ಟೇ ಆಯ್ತು. ಅದಕ್ಕೊಂದು ಬೆಲೆ ಇರ್ತಿತ್ತು. ಸಪೋಸ್ ಇದೆರಡು ಸೆಟ್ಲ್ ಮಾಡುವಾಗ ನಿಮ್ಗೆ ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಅರ್ಶನ ಕುಂಕುಮಕ್ಕೆ, ಅಥವಾ ನಿಮ್ಮ ಶೇರ್ಗೆ, ಅಥವಾ ಇದಕ್ಕಾಗೋಯ್ತು. ಇಲ್ಲಿಂದ ಆಚೆಗೆ ಶಿವನಗರ ಮತ್ತೆ ಯಲಹಂಕಕ್ಕೆ ಚಕ್ರ ಎತ್ಕೊಡುದು. ಅದಕ್ಕೆ ಏನ್ ಮಾಡೋದಪ್ಪ ಅದು? ನಾನು ಅದು ಫೆಮಿನಿಸ್ಟ್ಗೆ ಅರ್ಥ ಆಗಲ್ಲ, ಗೊತ್ತಾಯ್ತಲ್ಲ. ಇದು ನಾನು ಬಹಳ ಹಿಂದೆನೆ ಒಂದು ಆರ್ಟಿಕಲ್ ಬರ್ದಿದ್ದೀನಿ. ಈಗೆಲ್ಲ ಗಂಡಸರೇ ಒಂದಾಗಿ ಇಲ್ಲ ನಾನು ಶಶಿಕುಮಾರ್, ಪ್ರಾಬ್ಲಮ್ ವಾಸ್ ಸಮಾಜದಲ್ಲಿ ಬಿಂಬಿಸಿದ ತರ ಆಗಿತ್ತು. It is not, these provisions are not general neutrality. 56ನೇ ಇಸ್ವಿನಲ್ಲಿ ಹಿಂದೂ ಪರ್ಸನಲ್ ಲಾನ ಟಿಂಕರಿಂಗ್ ಮಾಡಿದಾಗ ಯಾರೊಬ್ರು ಚಕಾರ ಎತ್ತಲಿಲ್ಲ, ಆಯ್ತಲ್ಲ. ತಾವು ಸ್ವಲ್ಪ ಚರಿತ್ರೆ ಹಿಂದಕ್ಕೆ ಹೋಗ್ಬೇಕು. 50ನೇ ಇಸ್ವಿನಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಕೊಂಡ್ವಿ. ಅದಕ್ಕೆ ಮುಂಚೆ ಸಾಕಷ್ಟು ಚರ್ಚೆ ಆಗಿತ್ತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತು, ಪ್ರತಿ ಭಾಗಗಳನ್ನ ಚರ್ಚೆ ಮಾಡಿದ್ರು.
ದೇಶದ ಉದ್ದಗಲದ ಮುತ್ಸದ್ದಿಗಳನ್ನ ಕರೆಸಿ ಅದ್ರ ಬಗ್ಗೆ ತೀರ್ಮಾನ ಆಯ್ತು. ಸೊ ಭಾರತದ ಸಂವಿಧಾನ ರಚನೆ ಆಯ್ತು. ಅವ್ರು ಅದನ್ನ ಕೊಟ್ರು ನವೆಂಬರ್ನಲ್ಲಿ. ನಂತರ ನಾವು ಅದನ್ನ ಒಪ್ಕೊಂಡ್ವಿ, ಸರಿಪಡಿಸ್ಕೊಂಡ್ವಿ. ಆಯ್ತಲ್ಲ, ಒಪ್ಕೊಂಡಾಯ್ತು, ಅಪ್ಕೊಂಡಾಯ್ತು. ಅಪ್ಪಿಕೊಂಡ ಮೇಲೆ ಏನೇನ್ ಕರ್ಮ ಬರುತ್ತೋ ಅದೆಲ್ಲ ನಿಮ್ ಕರ್ಮ. ಒಂದೇ ನಿಮಿಷ ಅಲ್ಲಿಗೆ ನಿಲ್ಲಲ್ಲ. 56ನೇ ಇಸ್ವಿನಲ್ಲಿ ಯಾಕದನ್ನ ಕೈ ಹಾಕಿದ್ರು ಅನ್ನೋದಕ್ಕೆ ನಮ್ಗೆಲ್ಲೂ ಸಿಗ್ತಾ ಇಲ್ಲ. ಆಬ್ಜೆಕ್ಟ್ ಅಲ್ಲೂ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ ಅಂತ, ಕ್ರಿಶ್ಚಿಯನ್ಗೆ ಅಪ್ಲೈ ಆಗ್ತಕ್ಕಂತ ಕಾನೂನನ್ನ ಮುಟ್ಲಿಲ್ಲ, ಮುಸಲ್ಮಾನರ ಕಾನೂನನ್ನ ಮುಟ್ಲಿಲ್ಲ. ಹಿಂದೂ ಲಾ ಏನಿತ್ತು, ಓಲ್ಡ್ ಹಿಂದೂ ಲಾ, ಅದಕ್ಕೊಂದಕ್ಕೆ ಮಾತ್ರ ಕತ್ತರಿ ಹಾಕಲ್ಪಡ್ತು. ಇದ್ದಂತ ಓಲ್ಡ್ ಹಿಂದೂ ಲಾನ 4 ಭಾಗಗಳಾಗಿ ವಿಂಗಡಿಸಲಾಯಿತು. Therefore, we have Hindu Succession Act, Hindu Marriage Act, Hindu Adoptions and Maintenance Act, Guardian and Wardship. ಈ 4 ಭಾಗ ಬಂದ್ಬಿಡ್ತು. ಸೊ ಯಾವುದು ಓಲ್ಡ್ ಹಿಂದೂ ಲಾ ಇತ್ತು ಅದನ್ನ ಸ್ವತಂತ್ರ ಭಾರತದಲ್ಲಿ 56ನೇ ಇಸ್ವಿನಲ್ಲಿ ಮಾಡಿದ್ವಿ. ಪವರ್ ಇತ್ತು, ಪವರ್ ಬಗ್ಗೆ ನಾನು ಮಾತಾಡಲ್ಲ. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು. ಅವ್ರು ಅದನ್ನ ಕೈ ಹಾಕಿದ್ರು, ಅದನ್ನ ಚುಪ್ಪಾಚೂರ್ ಮಾಡಿಟ್ರು. ಮಾಡಾದ್ಮೇಲೆ ಅದರ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಅವತ್ತಿನ ದಿವಸ ಯಾವ ಪ್ರಾವಿಷನ್ ಚಾಲೆಂಜ್ ಆಗ್ಲಿಲ್ಲ. ಹಿಂದೂ ಸೆಕ್ಷನ್ ಆಕ್ಟ್ ಅಲ್ಲಿ ಆಗ್ಲಿ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಎಲ್ಲೂ ಕೂಡ ಅಲ್ಟ್ರಾ ವೈರಸ್ ಅಂತ ಆಗ್ಲಿಲ್ಲ. ಸೊ ಅದರ ಅರ್ಥ ಏನು? ಇಟ್ ವಾಸ್ ಇಂಪೋಸ್ಡ್ ಆನ್ ದಿ ಪೀಪಲ್ ಬೈ ದಿ ಲೆಜಿಸ್ಲೇಟಿವ್ ಪವರ್. ಇದೆಲ್ಲ ನಾವು ಹೇಳ್ತಾ ಹೋದ್ರೆ ಡಿಬೇಟ್ ಅಲ್ಲಿ ಹೇಳ್ತಾ ಕೂತ್ಕೋಬೇಕು, ಇಲ್ಲ ಚರ್ಚೆಗೆ ಇನ್ನೆಲ್ಲೋ ಕೂತ್ಕೊಂಡು ಯಾವ್ದೋ ವೇದಿಕೆನಲ್ಲಿ ಅಕಾಡೆಮಿಕ್ಸ್ ಹೇಳ್ತಾ ಹೋಗ್ಬೇಕು. ನೀವು ತಂದಂತ ಕಾನೂನು ಈಗಾಗ್ಲೇ ಇರ್ತಕ್ಕಂಥ ಜಾರಿಯಲ್ಲಿ ಇರ್ತಕ್ಕಂಥ ಕಾನೂನಿಗೂ ತಾಳಮೇಳ ಆಗ್ಲಿಲ್ಲ. There are 2 judgments which will expose this particular aspect. ಹಿಂಗಾಯ್ತು, ಅದಕ್ಕೋಸ್ಕರ ನಮ್ಗೆ ತಾಳಮೇಳ ಆಗ್ತಿಲ್ಲ ಅಂತ ಹೇಳೋದು, ಹಾಗೆ ಉಳ್ಕೊಂಡು ಬಂದ್ಬಿಡ್ತು. ಆಯ್ತು, ಅದನ್ನೇನೋ ಒಪ್ಕೊಂಡ್ರು, ಮಾಡ್ಕೊಂಡ್ರು, ಏನು ಹೇಳಿಲ್ಲ. ನಂತರದಲ್ಲಿ ಏನಾಯ್ತು? Even today I saw a news, central government filing an affidavit to the Supreme Court. No, you can't direct me to form a uniform civil code. Whenever it is advantageous, the same central government says, yes, uniform civil code is the only answer for this. Today, when the Supreme Court says, why don't you? No, you can't direct me. It's for me. ಮತ್ತೆ ಸೊ ಅದರಿಂದ ಏನಾಗಿತ್ತು, ಯಾವಾಗ ನೀವು ಕಾನೂನನ್ನ ನಿಮ್ಮ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡ್ರಿ, ಅವತ್ತಿನ ದಿವಸ ಇಂಥ ಡಿಸಾಸ್ಟ್ರಸ್ ರಿಸಲ್ಟ್ ಬರಕ್ ಶುರು ಆಯ್ತು. ಹಾಗಾದ್ರೆ ನೀವು ಕೇಳ್ಬೋದು 89 ಅಂತ. 89 ಏನು ಹೊಸದಲ್ಲ. ಅಟ್ಲೀಸ್ಟ್ ಕರ್ನಾಟಕಕ್ಕೆ ಮೈಸೂರು ಮಹಾರಾಜರು ಹಿಂದೂ ವುಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ 1933 ಆಗ್ಲೇ ಇಟ್ಟಿದ್ರು. In fact, this court has upheld in good number of cases, even in the recent past. ಅದರಿಂದ ಇದೇನು ಹೊಸದಲ್ಲ. ಹೆಣ್ಮಕ್ಳು ಕೊಡ್ಬೇಕಾದಂತ ಸ್ಥಾನಮಾನ, ಅವ್ರು ಕೊಡ್ಬೇಕಾದಂತ ಹಕ್ಕನ ಬಗ್ಗೆ ಹೇಳ್ತಕ್ಕಂಥ. ಈಕ್ವಲ್ ಹೌದಾ? ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ 6 ಅವೆಲ್ಲ ಅಮೆಂಡ್ಮೆಂಟ್ ಆಯ್ತು. ಅಷ್ಟೆಲ್ಲ ಬರ್ದಂತ ಸ್ಟ್ಯಾಚ್ಯೂಟ್ನವರು ಇಟ್ ಶಲ್ ಅಫೆಕ್ಟ್ ಫ್ರಮ್ ಸಚ್ ಅಂಡ್ ಇಟ್ ಶಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ಸಚ್ ಅಂಡ್ ಸಚ್ ಎ ಡೇ ಅನ್ಬಿಟ್ಟಿದ್ರೆ ಮುಗ್ದೋಗ್ತು. ಯಾಕೆ ಬರ್ಲಿಲ್ವೋ ದೇವ್ರಿಗೆ ಗೊತ್ತು. ಅದಕ್ಕೆ 28 ಆಗಿ ಫೈನಲಿ ವಿನೀತಾ ಶರ್ಮಕ್ ಬಂದು ನಿಂತಿದ್ದೀವಿ. ಅವರು ಈಗ ಉತ್ತಮ್ ಕೊಟ್ಟಿದ್ದಾರೆ ಅವ್ರ ಕಂಪೈಲೇಷನ್ ಅಲ್ಲಿ. ಆಯ್ತಲ್ಲ, ಏನ್ ಬೆಲೆ ಕೊಡ್ಬೇಕು ಅದು ಕೊಡೋಣ. ಆರ್ಡರ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್, Article 141, binding precedent. High Court is an inferior court. Absolutely, there cannot be any dispute whatsoever on those aspects of the matter. ಮುಗಿತಲ್ಲ ಅಲ್ಲಿಗೆ. ಅಲ್ಲಿ ಬಂದಿರತಕ್ಕಂಥ ತಾಕ್ಲಾಟಗಳಿಗೆ ಯಾವಾಗಾಯ್ತು, ಲೆಜಿಸ್ಲೇಷನ್ ಮಾಡಿದಾಗಲಿ, 2005 ಅಮೆಂಡ್ಮೆಂಟ್ ಮಾಡಿದಾಗಲಿ, ಅಥವಾ ನಾವು 89ರಲ್ಲಿ ತಂದ 92ರಿಂದ 94ರಿಂದ ನಾವು ಆಚರಣೆಗೆ ತಂದ್ವಲ್ಲ, ಮದ್ವೆ ಆಗದೆ ಇದ್ದವರು, ಮದ್ವೆ ಆದವರು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಲಿ, ಆ ಹೆಣ್ಣು ಮಗಳನ್ನ ತಂದೆ ಮನೇಲಿದ್ದಾಗ ನೋಡ್ಕೊಂಡ ರೀತಿ, ಅವರ ಮದ್ವೆ ಕಾಲಕ್ಕೆ ಕೊಟ್ಟಂತ ಇತ್ಯಾದಿ ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇ ಇಲ್ವಲ್ಲ. ಈಗ ಅವನ ಮಗ ಅಣ್ಣನೋ ತಮ್ಮನೋ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನು ಹೇಳ್ತಾನೆ, ಅಲ್ವೇ ಅವತ್ತು ನಮ್ಮ ಮನೆಯಿಂದ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟು ಇವಾಗ ಆಸ್ತಿಗೂ ಬರ್ತಲ್ಲ.
ವಾಟ್ ಇಸ್ ಇಟ್ ದಟ್ ಯು ಹ್ಯಾವ್ ಗೈನ್ಡ್ ಬೈ ದಿಸ್ ಲೆಜಿಸ್ಲೇಷನ್? ಇದ್ದಂತ ನಾಗರ ಪಂಚಮಿ ಕರೆದು ಬಾ ತಂಗಿ ಅಂತ ಹೇಳೋ ಅಂತದ್ದು ಹೊರಟೋಯ್ತು. ಪಾರ್ಟಿಷನ್ ಸೂಟು 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ ನಡೆದಂಗೆ ಟ್ರಯಲ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಹೈಕೋರ್ಟ್ ಅಲ್ಲಿ ಸಾಕಷ್ಟು ಸಮಯ ಉಳಿಯುತ್ತೆ. ಅವ್ರ ಜೀವಮಾನದಲ್ಲಿ ಪುನಃ ಇವ್ರ ಮುಖ ಅವ್ರು ನೋಡಲ್ಲ, ಅವ್ರ ಮುಖ ಇವ್ರು ನೋಡಲ್ಲ. ಬೇಕಾದಷ್ಟು ಪ್ರಕರಣದಲ್ಲಿ ಇದನ್ನ ಹೇಳಿ ನಾವು ರಾಜಿ ಮಾಡಿಸಿದ್ವಿ. ಇಟ್ ಈಸ್ ನಾಟ್ ಆಸ್ ಇಫ್ ದಟ್ ದಿ ಕೋರ್ಟ್ ಇಸ್ ನ್ಯೂಡ್ ಸ್ಪೆಕ್ಟೇಟರ್ ಇನ್ ಆಲ್ ದಿಸ್. ನಾನು ತುಂಬಾ ಹೇಳಿದ್ದೀನಿ, ಎಷ್ಟೋ ಪ್ರಕರಣಗಳಲ್ಲಿ ಹೇಳಿ ಸಾಧಾರಣ ಒಂದು 80ರಿಂದ 90 ಪಾರ್ಟಿಷನ್ ಸೂಟ್ಸ್ ನ ಲೋಕ ಅದಾಲತಲ್ಲಿ ನಾವು ಸೆಟಲ್ ಮಾಡಿದ್ವಿ. ವೆನ್ ಐ ವಾಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್ ಅಟ್ ಧಾರವಾಡ. ದಿಸ್ ಇಸ್ ದಿ ಕಾರ್ಡ್ ಐ ಪ್ಲೇಡ್. ಇಷ್ಟೊಂದ ತುಂಡು ಭೂಮಿಗೋಸ್ಕರ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳಿದೆ. ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡ್ ಬಿಡ್ತೀಯ. ಅಲ್ಲ, ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರು ಪಾಕ್ ತೋರಿಸ್ಬಿಟ್ಟು ಬರೀ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ. ಗಾಂಧಿ ಜಯಂತಿ ಅಂತ ಬಂದ್ರೆ ನಮ್ಗೆ ಒಂದ್ 5 ಪೈಸೆ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು, ಹಸುರು ಚೀಟಿ, ಅದನ್ನ ಕೊಡೋರು. ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು. ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಪ್ಯಾರಿಸ್ ಚಾಕ್ಲೇಟ್. ಸಿ, ಯಾವ್ದೋ ಸ್ಕೂಲಲ್ಲಿ ಲಾಡು ಕೊಟ್ಟಿದ್ದಾರೆ, ಓ ಆ ಸ್ಕೂಲ್ ದೊಡ್ಡದೇನೋ. ಗಾಂಧಿ ಜಯಂತಿಗೆ ಒಂದ್ ಲಾಡು ಕೊಟ್ರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೇ ಕೊಡ್ತಾರೆ. ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು ಸೆಕ್ಷನ್ 6 ಆಸೆ ತೋರಿಸ್ಬಿಟ್ಟು 89 ಮಾಡ್ಕೊ ಅಂದ್ರೆ ಯಾರು ಬರ್ತಾರೆ? ಆಗಲ್ಲ ಅದು. ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ. ತುಂಬಾ ಹೇಳಿದ್ರು ಇಟ್ ಈಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ. ವೈ ಫಾರ್ ದಟ್ ಮ್ಯಾಟರ್ ದಿ ಫಸ್ಟ್ ಡಿಸಿಷನ್ ಬೈ ದಿಸ್ ಕೋರ್ಟ್ ಆನ್ ದಿ amended section 6 was Suglamma's case by Justice Jagannath. Then it's well we said that it is going to open the Pandora box. So ಅದ್ರ ಹಾಕ್ತಾರೆ ಕೇಸು. ಏನ್ ಮಾಡಕ್ ಬರುತ್ತೆ? ಸೊ ಅದನ್ನ ಆ ಕಡೆ ಅದು ಇನ್ನೊಂದನ್ನೇ ಭಾಗ ಆಗ್ಬಿಡುತ್ತೆ. ಕೃಷ್ಣಮೂರ್ತಿಗಳು ಹೇಳಿದಾಗ ಒಂದ್ ಪಾಯಿಂಟ್ ಇದೆ, ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್, ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ, ಅದನ್ನ ಗೆಟ್ ಓವರ್ ಮಾಡಿ. ಅನ್ಫಾರ್ಚುನೇಟ್ಲಿ ಅವ್ರಿಗಿರ್ತಕ್ಕಂಥ ಕೇಸ್ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ, ಅದು ಅವ್ರಿಗೂ ಗೊತ್ತಿದೆ. ಆ ಭಾಗನ ಅವರು ತೇಲಿಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್, ವೈಸ್ ಕೌನ್ಸಿಲ್. ನಿಮ್ಮವರು ಪವರ್ ಆಫ್ ಅಟಾರ್ನಿ, ಆಯಮ್ಮ ಬರೋದಿಲ್ಲ, ಈ ಅಪ್ಪಂಗ್ ಗೊತ್ತಿಲ್ಲ, ಮತ್ತೆ ಅವೆಲ್ಲ ನಾವ್ಯಾಕೆ ಹೇಳ್ತಾ ಹೋಗೋಣ? ಎಸ್, ಹಾರ್ಡ್ ರಿಸರ್ವ್.